ಇದು ಧರ್ಮವಲ್ಲ, ಇದು ರಾಜಕೀಯವಲ್ಲ, ಇದು ಮನುಷ್ಯತ್ವದ ಪ್ರಶ್ನೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರುವ ಕೆಲವೊಂದು ದೃಶ್ಯಗಳನ್ನ ನೀವು ಕೂಡ ನೋಡಿರ್ತೀರಿ. ಅದು ಎಂತವರ ಮನಸ್ಸನ್ನು ಕೂಡ ಕಲ್ಲಾಗಿಸುತ್ತದೆ. ಯಾಕಂದ್ರೆ ಯಾವ ಧರ್ಮವಾಗಿರಲಿ, ಯಾವ ದೇಶವಾಗಿರಲಿ, ಯಾವುದೇ ಸಮುದಾಯವಾಗಿರಲಿ, ಒಬ್ಬ ವ್ಯಕ್ತಿಯನ್ನ ನಡು ರಾತ್ರಿ ಬೀದಿಯಲ್ಲಿ ಬೆಂಕಿ ಹಚ್ಚಿ ಕೊಲ್ತಾರೆ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಅವನು ಕ್ರಿಶ್ಚಿಯನ್ ಆಗಿರಲಿ, ಮುಸ್ಲಿಂ ಆಗಿರಲಿ, ಹಿಂದೂ ಆಗಿರಲಿ, ಆದರೆ ಮೊದಲು ನೀನೊಬ್ಬ ಮಾನವ ಎಂಬುದನ್ನ ಯಾವತ್ತೂ ಕೂಡ ಮರಿಬೇಡಿ. ನಾನೊಬ್ಬ ಡಾಕ್ಟರ್ ಆಗಿ ಒಂದು ಮಾತನ್ನು ಹೇಳ್ತಾನೆ. ನಾವು ಪ್ರತಿದಿನ ರೋಗಿಗಳನ್ನ ನೋಡ್ತೇವೆ, ಆದರೆ ಅವನು ಮುಸ್ಲಿಂ, ಅವನು ಹಿಂದೂ, ಅವನು ಕ್ರಿಶ್ಚಿಯನ್ ಅಂತ ಯಾವತ್ತೂ ಕೂಡ ಭೇದ ಭಾವ ಮಾಡೋದಿಲ್ಲ. ನಾವು ಉಸಿರಾಡುವ ಗಾಳಿ ಕೂಡ ನಮ್ಮ ಧರ್ಮವನ್ನ ಕೇಳೋದಿಲ್ಲ, ನಮ್ಮ ಮೈಯಲ್ಲಿ ಹರಿಯುವ ರಕ್ತ ಕೂಡ ನಮ್ಮ ಧರ್ಮವನ್ನ ಕೇಳೋದಿಲ್ಲ. ಇನ್ನ ಮನುಷ್ಯರು ನಾವ್ಯಾವ ಲೆಕ್ಕ? ಇಂದು ನಾವು ಸುಮ್ಮನಿದ್ದರೆ ಅದೇ ದೊಡ್ಡ ಅಪರಾಧ. ಯಾಕಂದ್ರೆ ಇಂದು ಅವರ ಮೇಲೆ, ನಾಳೆ ಇನ್ಯಾರ ಮೇಲೂ. ಆದ್ದರಿಂದ ಅನ್ಯಾಯದ ವಿರುದ್ಧ ಹೋರಾಡೋಣ, ಅಹಿಂಸೆಯನ್ನ ತಡೆಗಟ್ಟೋಣ. ಯಾಕಂದ್ರೆ ಧರ್ಮಕ್ಕಿಂತ ದೊಡ್ಡದು ಮಾನವೀಯತೆ.